ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 10-4-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 8-11-1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ತಂದೆ ಹೇಳುತ್ತಾರೆ, ಕೇವಲ ನಿರಂತರವಾಗಿ ನನ್ನನ್ನು ನೆನಪು ಮಾಡುತ್ತೀರಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಯೋಗದ ಹೊರತಾಗಿ ಬೇರೆ ಯಾವುದೇ ಉಪಾಯವಿಲ್ಲ. ಓಂ ನಮಃ ಶಿವಾಯ. ಶಿವಬಾಬನಿಗೆ ಗೊತ್ತಿದೆ, ಇವರು ನನ್ನ ಮಕ್ಕಳು ಆತ್ಮಗಳಾಗಿದ್ದಾರೆ. ನೀವು ಮಕ್ಕಳು ಸಹ ತಮ್ಮನ್ನು ಆತ್ಮ ಎಂದು ತಿಳಿದು ಶರೀರವನ್ನು ಮರೆತು ಶಿವಬಾಬಾರವರನ್ನು ನೆನಪು ಮಾಡಬೇಕು. ಶಿವಬಾಬಾ ಹೇಳುತ್ತಾರೆ, ನಾನು ನಿಮಗೆ ಓದಿಸುತ್ತೇನೆ. ಶಿವಬಾಬಾ ನಿರಾಕಾರರಾಗಿದ್ದಾರೆ, ನೀವು ಆತ್ಮಗಳು ಸಹ ನಿರಾಕಾರರಾಗಿದ್ದೀರಿ. ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೀರಿ. ತಂದೆಯೂ ಸಹ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಡ್ರಾಮಾದ ಪ್ಲಾನ್ ಅನುಸಾರ ತಂದೆ ಬಂದು ನಮ್ಮನ್ನು ಸುಂದರವಾದ ಹೂವನ್ನಾಗಿ ಮಾಡುತ್ತಾರೆ ಎಂದೂ ಸಹ ನಿಮಗೆ ಗೊತ್ತಿದೆ. ಆದ್ದರಿಂದ ಎಲ್ಲ ಅವಗುಣಗಳನ್ನು ಬಿಟ್ಟು ಗುಣವಂತರಾಗಬೇಕು. ಗುಣವಂತರು ಎಂದು ಯಾರಿಗೂ ದುಃಖ ಕೊಡುವುದಿಲ್ಲ, ಕೇಳಿಯೂ ಕೇಳದಂತೆ ಇರಬಾರದು. ಯಾರಿಗಾದರೂ ದುಃಖವಿದ್ದರೆ ಆ ದುಃಖವನ್ನು ದೂರ ಮಾಡಬೇಕು. ತಂದೆ ಬಂದಾಗ ಇಡೀ ಪ್ರಪಂಚದ ದುಃಖ ಅವಶ್ಯವಾಗಿ ದೂರವಾಗಲೇಬೇಕು. ತಂದೆ ಶ್ರೀಮತವನ್ನು ಕೊಡುತ್ತಾರೆ, ಎಷ್ಟಾಗುತ್ತದೆಯೋ ಅಷ್ಟು ಪುರುಷಾರ್ಥ ಮಾಡಿ ಎಲ್ಲರ ದುಃಖವನ್ನು ದೂರ ಮಾಡುತ್ತೀರಿ. ಪುರುಷಾರ್ಥದಿಂದಲೇ ಒಳ್ಳೆಯ ಪದವಿ ಸಿಗುತ್ತದೆ. ಪುರುಷಾರ್ಥ ಮಾಡದಿದ್ದರೆ ಪದವಿ ಕಡಿಮೆಯಾಗುತ್ತದೆ, ಅದು ಮತ್ತೆ ಕಲ್ಪಾಂತರದ ನಷ್ಟವಾಗುತ್ತದೆ. ತಂದೆಯು ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ತಿಳಿಸಬೇಕಾಗುತ್ತದೆ. ಮಕ್ಕಳು ತಮಗೆ ತಾವೇ ನಷ್ಟ ಮಾಡಿಕೊಳ್ಳುವುದನ್ನು ತಂದೆ ಇಷ್ಟಪಡುವುದಿಲ್ಲ. ಪ್ರಪಂಚವು ಈ ಲಾಭ ಮತ್ತು ನಷ್ಟವನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಮಕ್ಕಳು ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ಕರುಣೆ ತೋರಬೇಕು. ಬುದ್ಧಿಯು ಅತ್ತ ಇತ್ತ ಓಡಿದರೂ ಪ್ರಯತ್ನ ಮಾಡಿರಿ. ನಾವು ಇಂತಹ ಬೇಹದ್ದಿನ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ? ಯಾವ ನೆನಪಿನಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆಯೋ ಕನಿಷ್ಠ ಪಕ್ಷ ಸ್ವರ್ಗಕ್ಕಂತೂ ಹೋಗುತ್ತೀರಿ. ಆದರೆ ಸ್ವರ್ಗದಲ್ಲಿಯೂ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಮಕ್ಕಳಿಗೆ ತಾಯಿ ತಂದೆ ಇರುತ್ತಾರೆ. ನಮ್ಮ ಮಗು ಶಾಲೆಯಲ್ಲಿ ಓದಿ ಶ್ರೇಷ್ಠ ಪದವಿ ಪಡೆಯಲಿ ಎಂದು ಹೇಳುತ್ತಾರೆ ತಾನೆ. ಇಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ನೀವು ಯಾವ ಶಿಕ್ಷಣವನ್ನು ಓದುತ್ತಿದ್ದೀರಿ ಎಂದು. ನಿಮ್ಮ ಮಿತ್ರ ಸಂಬಂಧಿಕರಿಗೆ ಗೊತ್ತಿಲ್ಲ. ಆ ಶಿಕ್ಷಣದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ. ಇದರಲ್ಲಿ ಕೆಲವರು ತಿಳಿದುಕೊಂಡಿದ್ದಾರೆ, ಕೆಲವರು ತಿಳಿದುಕೊಂಡಿಲ್ಲ. ಒಬ್ಬರ ತಂದೆಗೆ ತಿಳಿದಿದ್ದರೆ ಸಹೋದರನಿಗೆ ತಿಳಿದಿರುವುದಿಲ್ಲ. ಒಬ್ಬರ ತಾಯಿಗೆ ಗೊತ್ತಿದ್ದರೆ ತಂದೆಗೆ ಗೊತ್ತಿರುವುದಿಲ್ಲ. ಏಕೆಂದರೆ ಇದು ವಿಚಿತ್ರವಾದ ಶಿಕ್ಷಣ ಆಗಿದೆ ತಾನೆ. ಅಂದ್ರೆ ಈ ಜ್ಞಾನದ ಬಗ್ಗೆ ಮನೆಯಲ್ಲಿ ತಂದೆಗೆ ಗೊತ್ತಿದ್ರೆ ತಾಯಿಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತಿದ್ರೆ ಅಣ್ಣನಿಗೆ ಗೊತ್ತಿಲ್ಲ. ಹಿಂಗೆ ಒಬ್ರು ಜ್ಞಾನಕ್ಕೆ ಬಂದ್ರೆ ಇನ್ನೊಬ್ರಿಗೆ ಜ್ಞಾನ ಗೊತ್ತಿರೋದಿಲ್ಲ. ವಿಚಿತ್ರ ತಂದೆಯೇ ಓದಿಸುತ್ತಾರೆ. ಉಳಿದವರೆಲ್ಲರೂ ದೇಹದಾರಿಗಳಿಗೆ ಓದಿಸುತ್ತಾರೆ. ಈ ವಿಚಿತ್ರವಾದ ಶಿಕ್ಷಣ ಮತ್ತು ವಿಚಿತ್ರವಾಗಿ ಓದಿಸುವವರಾಗಿದ್ದಾರೆ. ನಂಬರ್ ವಾರ್ ಆಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ಭಕ್ತಿಯನ್ನು ನೀವು ಬಹಳ ಮಾಡಿದ್ದೀರಿ, ಅಪಾರವಾಗಿ ಭಕ್ತಿಯನ್ನು ಮಾಡಿದ್ದೀರಿ. ಅದು ಸಹ ನಂಬರ್ ವಾರ್. ಯಾರು ಬಹಳ ಭಕ್ತಿ ಮಾಡಿದ್ದಾರೋ ಅವರೇ ಮತ್ತೆ ಈ ಜ್ಞಾನವನ್ನೂ ಸಹ ತೆಗೆದುಕೊಳ್ಳುತ್ತಾರೆ. ಈಗ ಭಕ್ತಿಯ ಸಂಪ್ರದಾಯ ಪದ್ಧತಿ ಪೂರ್ಣವಾಗುತ್ತದೆ. ಹಿಂದೆ ಮೀರಾನ ಬಗ್ಗೆ ಹೇಳಲಾಗುತ್ತಿತ್ತು, ಅವಳು ಲೋಕ ಕುಲ ಮರ್ಯಾದೆಯನ್ನು ಬಿಟ್ಟಳು ಎಂದು. ಇಲ್ಲಿ ನೀವು ಇಡೀ ವಿಕಾರಿ ಕುಲದ ಮರ್ಯಾದೆಯನ್ನು ಬಿಡಬೇಕಿದೆ. ಬುದ್ಧಿಯಿಂದ ಎಲ್ಲದರ ಸನ್ಯಾಸ ಮಾಡಬೇಕು. ಈ ವಿಕಾರಿ ಪ್ರಪಂಚದ ಯಾವುದೂ ಸಹ ಒಳ್ಳೆಯದೆನಿಸುವುದಿಲ್ಲ. ಚೀಚಿ ಕರ್ಮ ಮಾಡುವವರು ಸ್ವಲ್ಪವೂ ಒಳ್ಳೆಯವರೆನಿಸುವುದಿಲ್ಲ. ಅವರು ಹೆಚ್ಚಾಗಿ ಅದೃಷ್ಟವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಮಕ್ಕಳನ್ನು ಯಾರಾದರೂ ತೊಂದರೆ ಮಾಡುವುದನ್ನು ನೋಡಿ ಇಷ್ಟಪಡುವ ಅಥವಾ ಓದದಿರುವುದನ್ನು ಇಷ್ಟಪಡುವಂತಹ ತಂದೆ ಯಾರಾದರೂ ಇರುತ್ತಾರೆಯೇ? ಅಲ್ಲಿ ಅಂತಹ ಮಕ್ಕಳು ಇರುವುದೇ ಇಲ್ಲ ಎನ್ನುವುದು ನಿಮಗೆ ಗೊತ್ತಿದೆ. ಹೆಸರೇ ದೇವಿ ದೇವತೆಗಳು. ಎಷ್ಟು ಪವಿತ್ರವಾದ ಹೆಸರಾಗಿದೆ. ನಮ್ಮಲ್ಲಿ ದೈವಿ ಗುಣಗಳಿವೆಯೇ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು. ಸಹನಾಶೀಲರು ಆಗಬೇಕಾಗುತ್ತದೆ. ಯುದ್ಧದಲ್ಲಿ ಎಷ್ಟು ಸಹನಾಶೀಲರಾಗುತ್ತಾರೆ. ಇದು ಯೋಧರ ಮಾತಾಗಿದೆ. ಈ ಯುದ್ಧವಂತೂ ಬಹಳ ಮಧುರವಾಗಿದೆ. ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ. ಆದರೆ ಹೌದು, ಇದರಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಮಾಯೆಯ ಮೇಲೆ ವಿಜಯವನ್ನು ನಾವೇ ಪಡೆಯಬೇಕಾಗಿದೆ.
ನಾವು ಕಲ್ಪಕಲ್ಪವು ಏನು ಮಾಡುತ್ತಾ ಬಂದಿದ್ದೇವೆಯೋ, ಕಲ್ಪಕಲ್ಪವು ಯಾವ ಪುರುಷಾರ್ಥ ನಡೆಯುತ್ತಾ ಬಂದಿದೆಯೋ ಸಂಪೂರ್ಣವಾಗಿ ನಿಖರವಾಗಿ ಅದೇ ಪುರುಷಾರ್ಥ ನಡೆಯುತ್ತದೆ ಎಂದು ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ನಾವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಅಪಾರವಾಗಿ ಸುಖಿಯಾಗಿರುತ್ತೇವೆ. ಇಂತಹ ಸುಖಗಳನ್ನು ಒದೆಯಬೇಡಿ. ಕಲ್ಪಕಲ್ಪವು ತಂದೆ ಹೀಗೆಯೇ ತಿಳಿಸುತ್ತಾರೆ. ಇದೇನು ಹೊಸ ಮಾತಲ್ಲ, ಇದು ಬಹಳ ಹಳೆಯ ಮಾತಾಗಿದೆ. ಮಕ್ಕಳು ಸಂಪೂರ್ಣವಾಗಿ ಸುಂದರವಾದ ಹೂವಿನಂತಾಗಬೇಕು ಎಂದು ತಂದೆಯೂ ಬಯಸುತ್ತಾರೆ. ನಮ್ಮ ಮಕ್ಕಳು ಸುಂದರವಾದ ಹೂವಿನಂತಾಗಬೇಕು ಎಂದು ಲೌಕಿಕ ತಂದೆಯ ಮನಸ್ಸಿನಲ್ಲಿಯೂ ಇರುತ್ತದೆ ತಾನೆ. ಪಾರಲೌಕಿಕ ತಂದೆಯು ಮುಳ್ಳುಗಳನ್ನು ಹೂವನ್ನಾಗಿ ಮಾಡಲು ಬರುತ್ತಾರೆ. ಹಾಗಾದರೆ ಅಂತಹವರಾಗಬೇಕು ತಾನೆ. ಮನ್ಸ ವಾಚ ಕರ್ಮಣ ಮೂರರಲ್ಲೂ ಹೂವಿನಂತಾಗಬೇಕು. ಮಾತಿನ ಮೇಲೂ ಬಹಳ ಎಚ್ಚರಿಕೆ ಇರಬೇಕು. ಪ್ರತಿಯೊಂದು ಕರ್ಮೇಂದ್ರಿಯಗಳ ಮೇಲೆ ಬಹಳ ಎಚ್ಚರಿಕೆ ಇರಬೇಕು. ಮಾಯೆ ಬಹಳ ಮೋಸ ಮಾಡುವಂತದ್ದಾಗಿದೆ. ಇದರ ಬಗ್ಗೆ ಸಂಪೂರ್ಣ ಎಚ್ಚರಿಕೆ ವಹಿಸಬೇಕು. ಬಹಳ ದೊಡ್ಡ ಗುರಿಯಾಗಿದೆ. ಅರ್ಧಾಕಲ್ಪದಿಂದ ಕ್ರಿಮಿನಲ್ ದೃಷ್ಟಿಯಾಗಿದೆ. ಅದನ್ನು ಒಂದೇ ಜನ್ಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರಂತೆ ಪವಿತ್ರ ಮಾಡಿಕೊಳ್ಳಬೇಕಿದೆ. ಇವರು ಸರ್ವಗುಣ ಸಂಪನ್ನರಾಗಿದ್ದಾರೆ ತಾನೆ. ಅಲ್ಲಿ ಕ್ರಿಮಿನಲ್ ದೃಷ್ಟಿ ಇರುವುದಿಲ್ಲ, ರಾವಣನೇ ಇರುವುದಿಲ್ಲ. ಇದೇನು ಹೊಸ ಮಾತಲ್ಲ. ನೀವು ಅನೇಕ ಬಾರಿ ಈ ಪದವಿಯನ್ನು ಪಡೆದಿದ್ದೀರಿ. ಇವರು ಏನು ಓದುತ್ತಿದ್ದಾರೆ ಎಂದು ಪ್ರಪಂಚದವರಿಗೆ ಸ್ವಲ್ಪವೂ ಗೊತ್ತಿಲ್ಲ. ತಂದೆ ನಿಮ್ಮ ಶುಭ ಆಸೆಯನ್ನು ಪೂರೈಸಲು ಬರುತ್ತಾರೆ. ಆ ಶುಭ ಆಸೆಗಳು ರಾವಣನದ್ದಾಗಿರುತ್ತವೆ. ನಿಮ್ಮದು ಶುಭ ಆಸೆಗಳಾಗಿವೆ. ಕ್ರಿಮಿನಲ್ ದೃಷ್ಟಿಯು ಮಕ್ಕಳನ್ನು ಅಶುಭರನ್ನಾಗಿ ಮಾಡುತ್ತದೆ. ನಿಮ್ಮ ಅಪಾರ ಸುಖಗಳನ್ನು ವರ್ಣನೆ ಮಾಡಲು ಸಾಧ್ಯವಿಲ್ಲ. ದುಃಖಗಳ ವರ್ಣನೆಯಾಗುತ್ತದೆ, ಸುಖದ ವರ್ಣನೆ ಆಗುವುದಿಲ್ಲ. ಪಾವನರಾಗಬೇಕು ಎಂದೇ ನೀವೆಲ್ಲ ಮಕ್ಕಳ ಒಂದೇ ಆಸೆಯಾಗಿದೆ. ಹೇಗೆ ಪಾವನರಾಗುತ್ತೀರಿ ಎಂದು ನಿಮಗೆ ಗೊತ್ತಿದೆ. ಹೊಸ ಪ್ರಪಂಚದಲ್ಲಿ ಫಸ್ಟ್ ನಂಬರ್ ಪಾವನರು ಈ ದೇವಿ ದೇವತೆಗಳೇ ಆಗಿದ್ದಾರೆ. ಪಾವನರಾಗುವುದರಲ್ಲಿ ಎಷ್ಟೊಂದು ಶಕ್ತಿ ಇದೆ ನೋಡಿ. ನೀವು ಪಾವನರಾಗಿ ಪಾವನ ಪ್ರಪಂಚದ ರಾಜ್ಯವನ್ನು ಪಡೆಯುತ್ತೀರಿ. ಆದ್ದರಿಂದ ಈ ದೇವತಾ ಧರ್ಮದಲ್ಲಿ ಬಹಳ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಈ ಶಕ್ತಿ ಎಲ್ಲಿಂದ ಸಿಗುತ್ತದೆ? ಸರ್ವಶಕ್ತಿವಾನ್ ತಂದೆಯಿಂದ. ಮನೆ ಮನೆಯಲ್ಲಿ ನೀವು 2-4 ಮುಖ್ಯ ಚಿತ್ರಗಳನ್ನಿಟ್ಟು ಬಹಳ ಸೇವೆಯನ್ನು ಮಾಡಬಹುದು. ಕರ್ಫ್ಯೂ ಇತ್ಯಾದಿ ಹೇರಲ್ಪಡುವಂತಹ ಅಂದ್ರೆ ಕರ್ಫ್ಯೂ ಇತ್ಯಾದಿಗಳನ್ನ ಘೋಷಣೆ ಮಾಡುವಂತ ಸಮಯ ಬರುತ್ತದೆ. ಆಗ ನೀವು ಎಲ್ಲಿಗೂ ಹೋಗಲು ಬರಲು ಸಾಧ್ಯವಾಗುವುದಿಲ್ಲ. ನೀವು ಸತ್ಯಗೀತೆಯನ್ನು ಹೇಳುವಂತಹ ಬ್ರಾಹ್ಮಣರಾಗಿದ್ದೀರಿ. ಜ್ಞಾನ ಬಹಳ ಸುಲಭವಾಗಿದೆ. ಯಾರ ಮನೆಯವರೆಲ್ಲರೂ ಬರುತ್ತಾರೆಯೋ, ಶಾಂತಿ ನೆಲೆಸಿರುತ್ತದೆಯೋ ಅವರಿಗೆ ಬಹಳ ಸುಲಭವಾಗಿದೆ. 2-4 ಮುಖ್ಯ ಚಿತ್ರಗಳನ್ನಿಟ್ಟುಕೊಂಡಿರಬೇಕು. ತ್ರಿಮೂರ್ತಿ, ಗೋಳ, ಕಲ್ಪವೃಕ್ಷ, ಏಣಿಯ ಚಿತ್ರವು ಸಂಪೂರ್ಣವಾಗಿ ಸಾಕಾಗುತ್ತದೆ. ಇವುಗಳ ಜೊತೆಗೆ ಗೀತೆಯ ಭಗವಂತ ಕೃಷ್ಣನಲ್ಲ ಆ ಚಿತ್ರವೂ ಸಹ ಬಹಳ ಚೆನ್ನಾಗಿದೆ. ಎಷ್ಟೊಂದು ಸುಲಭವಾಗಿದೆ. ಇದರಲ್ಲಿ ಯಾವುದೇ ಹಣ ಖರ್ಚಾಗುವುದಿಲ್ಲ. ಚಿತ್ರಗಳನ್ನು ಇಟ್ಟುಕೊಂಡಿದ್ದೀರಿ. ಚಿತ್ರಗಳನ್ನು ನೋಡುವುದರಿಂದಲೂ ಜ್ಞಾನವು ನೆನಪಿಗೆ ಬರುತ್ತದೆ. ಇದಕ್ಕಾಗಿ ಒಂದು ಕೋಣೆಯನ್ನು ಮಾಡಿರಬೇಕು. ಅದರಲ್ಲಿ ನೀವು ಮಲಗಿಕೊಂಡರೂ ಸರಿ, ಅಂದ್ರೆ ಹಗಲೊತ್ನಲ್ಲಿ ಜ್ಞಾನ ಹೇಳಲಿಕ್ಕೆ ರಾತ್ರಿ ಆ ಕೋಣೆಯಲ್ಲಿ ಮಲಗಿದ್ರೂ ಪರವಾಗಿಲ್ಲ. ಒಂದು ವೇಳೆ ನೀವು ಶ್ರೀಮತದಂತೆ ನಡೆಯುತ್ತಿದ್ದರೆ ಆಗ ನೀವು ಅನೇಕರ ಕಲ್ಯಾಣ ಮಾಡಬಹುದು. ಕಲ್ಯಾಣ ಮಾಡುತ್ತಲೂ ಇರಬಹುದು. ಆದರೂ ತಂದೆ ನೆನಪು ಮಾಡಿಸುತ್ತಾರೆ, ಈ ರೀತಿ ನೀವು ಮಾಡಬಹುದು ಎಂದು. ದೇವರ ಮೂರ್ತಿಗಳನ್ನು ಇಡುತ್ತಾರೆ ತಾನೆ. ಇದರಲ್ಲಿ ಮತ್ತೆ ತಿಳಿಸುವ ಮಾತಿದೆ. ಜನ್ಮ ಜನ್ಮಾಂತರ ನೀವು ಭಕ್ತಿ ಮಾರ್ಗದಲ್ಲಿ ಮಂದಿರಗಳಲ್ಲಿ ಅಲೆಯುತ್ತಾ ಬಂದಿದ್ದೀರಿ. ಆದರೆ ಇವರು ಯಾರು ಎಂದು ಗೊತ್ತಿಲ್ಲ. ಮಂದಿರಗಳಲ್ಲಿ ದೇವಿಯರ ಪೂಜೆ ಮಾಡುತ್ತಾರೆ. ಅವರನ್ನೇ ಮತ್ತೆ ನೀರಿನಲ್ಲಿ ಹೋಗಿ ಮುಳುಗಿಸುತ್ತಾರೆ. ಎಷ್ಟೊಂದು ಅಪಾರ ಮೂರ್ಖತನವಾಗಿದೆ. ಎಷ್ಟೊಂದು ಖರ್ಚು ಮಾಡುತ್ತಾರೆ. ಗೊಂಬೆಗಳ ಆಟವಾಡುತ್ತಾರೆ. ರಚಯಿತರೂ ಆಗುತ್ತಾರೆ. ಮತ್ತೆ ಅವರ ಪಾಲನೆಯನ್ನೂ ಮಾಡುತ್ತಾರೆ. ಮತ್ತೆ ಅವರ ವಿನಾಶಕರ್ತರೂ ಆಗುತ್ತಾರೆ. ಆದ್ದರಿಂದ ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ. ಪಾತ್ರ ಆ ರೀತಿ ಮಾಡುತ್ತಾರೆ. ಕೆಲವರು ಅಳುತ್ತಾರೆ. ಹೇಗೆ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಅಳುತ್ತಾರೆ ತಾನೆ. ದೇವಿಯರನ್ನು ಮುಳುಗಿಸಲು ತೆಗೆದುಕೊಂಡು ಹೋಗುವಾಗಲೂ ಬಹಳ ಅಳುತ್ತಾರೆ. ಎಷ್ಟೊಂದು ಅಜ್ಞಾನವಾಗಿದೆ. ಪೂಜ್ಯರ ಪೂಜೆ ಮಾಡಿ
ಮತ್ತೆ ಅವರನ್ನು ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕುತ್ತಾರೆ. ಗಣೇಶನನ್ನು, ಲಕ್ಷ್ಮಿಯನ್ನು, ಸರಸ್ವತಿಯನ್ನು ಸಹ ಮುಳುಗಿಸುತ್ತಾರೆ. ಎಷ್ಟೊಂದು ಮೂರ್ಖತನವಾಗಿದೆ. ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ, ಕಲ್ಪಕಲ್ಪವು ಈ ಮಾತುಗಳನ್ನು ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುರ್ಗತಿಯ ಮಾರ್ಗದ ಕೆಲಸ ಮಾಡುತ್ತಾರೆ. ಇರುವುದು ಜಡ ಚಿತ್ರ, ಆದರೆ ಅವುಗಳಲ್ಲಿ ಭಾವನೆ ಎಷ್ಟಿದೆ, ಎಷ್ಟೊಂದು ಅಳುತ್ತಾರೆ. ಇಲ್ಲದಿದ್ದರೆ ಚೈತನ್ಯದವರಿಗಾಗಿ ಅಳಬೇಕಾಗುತ್ತದೆ. ಜಡ ವಸ್ತುಗಳಿಗಾಗಿ ಯಾರಾದರೂ ಅಳುತ್ತಾರೆಯೇ? ಆದರೆ ಅವರ ಭಾವನೆ ಆ ರೀತಿಯಾಗಿದೆ. ತಿಳಿಸುವವರು ಯಾರೂ ಇಲ್ಲ. ತಂದೆ ಬಂದು ರಿಯಲೈಸ್ ಮಾಡಿಸುತ್ತಾರೆ, ನೀವು ಇದೇನು ಮಾಡುತ್ತಿದ್ದೀರಿ ಎಂದು. ತಂದೆ ಇಷ್ಟೊಂದು ತಿಳಿಸುತ್ತಿರುವಾಗ ಮಕ್ಕಳಿಗೆ ನಾಚಿಕೆ ಆಗಬೇಕು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನೀವು ಇದೇನು ಮಾಡುತ್ತಿದ್ದೀರಿ? ಇದಕ್ಕೆ ವಿಷಯ ವೈತರಣಿ ನದಿ ಎಂದೇ ಹೇಳಲಾಗುತ್ತದೆ. ಅಲ್ಲಿ ಯಾವುದಾದರೂ ಹಾಲಿನ ಸಾಗರವಿದೆ ಎಂದಲ್ಲ, ಆದರೆ ಪ್ರತಿಯೊಂದು ವಸ್ತು ಅಲ್ಲಿ ಹೇರಳವಾಗಿರುತ್ತದೆ, ಅಂದ್ರೆ ಚೆನ್ನಾಗಿರುತ್ತದೆ, ಜಾಸ್ತಿನೇ ಇರುತ್ತದೆ. ಯಾವುದೇ ವಸ್ತುವಿಗೆ ಹಣ ಕೊಡಬೇಕಾಗಿಲ್ಲ. ಹಣವಂತೂ ಅಲ್ಲಿ ಇರುವುದೇ ಇಲ್ಲ. ಚಿನ್ನದ ನಾಣ್ಯಗಳೇ ಅಲ್ಲಿ ನೋಡಲು ಸಿಗುತ್ತವೆ, ಏಕೆಂದರೆ ಮನೆಗಳಿಗೆ ಚಿನ್ನವನ್ನು ಬಳಸಲಾಗುತ್ತದೆ, ಚಿನ್ನದ ಇಟ್ಟಿಗೆಗಳನ್ನು ಬಳಸಲಾಗುತ್ತದೆ. ಆದ್ದರಿಂದ ಅಲ್ಲಿ ಚಿನ್ನ ಬೆಳ್ಳಿಯ ಮೌಲ್ಯವೇ ಇಲ್ಲ ಎಂದು ಸಿದ್ಧವಾಗುತ್ತದೆ. ಇಲ್ಲಿ ನೋಡಿ, ಅದಕ್ಕೆ ಎಷ್ಟೊಂದು ಬೆಲೆ ಇದೆ. ಬೆಳ್ಳಿಯ ಬೀಗ 7 ರೂಪಾಯಿ ಎಂದು ಯಾವಾಗಲಾದರೂ ಕೇಳಿದ್ದೀರಾ? ಇದಕ್ಕೆ ಅಂತಿಮ ಸಮಯ ಎಂದು ಹೇಳಲಾಗುತ್ತದೆ. ಅದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಪ್ರತಿಯೊಂದು ಮಾತಿನಲ್ಲಿಯೂ ಆಶ್ಚರ್ಯವಿದೆ. ಮನುಷ್ಯರು ಮನುಷ್ಯರೇ ಆಗಿದ್ದಾರೆ, ಇವರು ಸಹ ಮನುಷ್ಯರಾಗಿದ್ದಾರೆ, ಆದರೆ ಅವರ ಹೆಸರು ದೇವತೆಗಳಾಗಿದೆ. ಇವರ ಮುಂದೆ ಮನುಷ್ಯರು ತಮ್ಮ ಕೊಳಕನ್ನು ವ್ಯಕ್ತಪಡಿಸುತ್ತಾರೆ, ಅಂದ್ರೆ ಮನಸ್ಸಿನ ಮಾತನ್ನೆಲ್ಲ ಹೋಗಿ ದೇವ್ರ ಮುಂದೆ ಹೇಳ್ಕೊಳ್ತಾರೆ. ನಾವು ಪಾಪಿ ನೀಚರಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಗುಣಗಳಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಈಗ ಗುರಿ ಉದ್ದೇಶವಿದೆ. ನಾವು ಈ ಮನುಷ್ಯರಿಂದ ದೇವತೆಯಾಗುತ್ತಿದ್ದೇವೆ. ದೇವತೆಗಳಲ್ಲಿ ದೈವಿ ಗುಣಗಳಿವೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಮಂದಿರಗಳಿಗೆ ಹೋಗುತ್ತಾರೆ, ಆದರೆ ಇವರೂ ಸಹ ಮನುಷ್ಯರೇ ಆಗಿದ್ದಾರೆ. ನಾವು ಮನುಷ್ಯರಾಗಿದ್ದೇವೆ, ಆದರೆ ಇವರು ದೈವಿ ಗುಣವುಳ್ಳವರಾಗಿದ್ದಾರೆ. ನಾವು ಅಸುರಿ ಗುಣವುಳ್ಳವರಾಗಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಎಷ್ಟೊಂದು ನಾಲಾಯಕ್ಕಾಗಿದ್ದೆವು ಎಂದು ಈಗ ನಿಮ್ಮ ಬುದ್ಧಿಗೆ ಬರುತ್ತದೆ. ಇವರ ಮುಂದೆ ಹೋಗಿ ನೀವು ಸರ್ವಗುಣ ಸಂಪನ್ನರು ಎಂದು ಗಾಯನ ಮಾಡುತ್ತಿದ್ದೆವು. ಇವರು ಫಾಸ್ಟ್ ಆಗಿ ಹೋಗಿದ್ದಾರೆ, ಅಂದ್ರೆ ಇವರಿಗಿಲ್ಲ, ಮೊದ್ಲಿದ್ರು. ಇವರಲ್ಲಿ ದೈವಿ ಗುಣಗಳಿದ್ದವು ಎಂದು ಈಗ ತಂದೆ ತಿಳಿಸುತ್ತಾರೆ. ಅಪಾರ ಸುಖಿಯಾಗಿದ್ದರು, ಅವರೇ ಮತ್ತೆ ಅಪಾರ ದುಃಖಿಯಾಗಿದ್ದಾರೆ. ರಾಧೆಯ ಭಕ್ತರು ಸರ್ವವ್ಯಾಪಿ, ರಾಧೆಯೇ ರಾಧೆ ಎಂದು ಹೇಳುತ್ತಾರೆ, ಅಂದ್ರೆ ರಾಧೆ ಎಲ್ಲಾ ಕಡೆ ಇದ್ದಾಳೆ ಅಂತ ಹೇಳುತ್ತಾರೆ. ಕೃಷ್ಣನ ಭಕ್ತರು ಕೃಷ್ಣನೇ ಕೃಷ್ಣ ಎಂದು ಹೇಳುತ್ತಾರೆ. ಹೀಗೆ ಹೇಳುತ್ತಾ ಹೇಳುತ್ತಾ ಭಗವಂತನನ್ನೂ ಸಹ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಎಲ್ಲರಲ್ಲಿಯೂ 5 ವಿಕಾರಗಳ ಪ್ರವೇಶತೆ ಇದೆ ಎಂದು ಈಗ ತಂದೆ ತಿಳಿಸುತ್ತಾರೆ. ನಾವು ಮೇಲಿನಿಂದ ಕೆಳಗೆ ಬೀಳುತ್ತಾ ಬೀಳುತ್ತಾ ಏಕಾಏಕಿ ಹೇಗೆ ಕೆಳಗೆ ಬಂದು ಬಿದ್ದಿದ್ದೇವೆ ಎಂದು ಈಗ ನೀವು ವಿಚಾರ ಮಾಡುತ್ತೀರಿ. ಭಾರತವಾಸಿಗಳು ಎಷ್ಟೊಂದು ಸಾಹುಕಾರರಾಗಿದ್ದರು, ಈಗ ನೋಡಿ ಸಾಲ ಮಾಡುತ್ತಲೇ ಇರುತ್ತಾರೆ. ಇದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಎಲ್ಲಾ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಋಷಿಮುನಿಗಳು ಸಹ ನೇತಿ ನೇತಿ ಎಂದು ಹೇಳುತ್ತಿದ್ದಾರೆ, ಅಂದ್ರೆ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ, ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಬಂದ್ರು. ಅವರು ಸತ್ಯವನ್ನೇ ಹೇಳುತ್ತಿದ್ದರು ಎಂದು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ತಂದೆಯನ್ನು ತಿಳಿದುಕೊಂಡಿರಲಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಈಗಲೂ ಸಹ ನೀವು ಮಕ್ಕಳ ಹೊರತಾಗಿ ಯಾರಿಗೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ಸನ್ಯಾಸಿಗಳು, ಮಹಾತ್ಮರು ಯಾರಿಗೂ ಗೊತ್ತಿಲ್ಲ. ವಾಸ್ತವದಲ್ಲಿ ಮಹಾನ್ ಆತ್ಮರಂತೂ ಇವರಾಗಿದ್ದಾರೆ ತಾನೆ, ಅಂದ್ರೆ ಲಕ್ಷ್ಮೀನಾರಾಯಣರು ಮಹಾನ್ ಆತ್ಮ ಆಗಿದ್ದಾರೆ, ಸಂಪೂರ್ಣ ಪವಿತ್ರರಾಗಿದ್ದಾರೆ. ಇವರೇ ತಿಳಿದಿಲ್ಲವೆಂದರೆ ಇನ್ನು ಬೇರೆ ಯಾರು ತಾನೇ ತಿಳಿದುಕೊಳ್ಳಲು ಸಾಧ್ಯ? ಎಷ್ಟೊಂದು ಸಹಜವಾದ ಮಾತುಗಳನ್ನು ತಂದೆ ತಿಳಿಸುತ್ತಾರೆ, ಆದರೆ ಕೆಲವು ಮಕ್ಕಳು ಅದನ್ನು ಮರೆತು ಬಿಡುತ್ತಾರೆ. ಕೆಲವರು ಬಹಳ ಚೆನ್ನಾಗಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಆಗ ಅವರು ಎಲ್ಲರಿಗೂ ಮಧುರವೆನಿಸುತ್ತಾರೆ. ಮಕ್ಕಳಲ್ಲಿ ಎಷ್ಟು ಮಧುರವಾದ ಗುಣಗಳನ್ನು ನೋಡುತ್ತಾರೋ ಆಗ ಮನಸ್ಸಿಗೆ ಖುಷಿಯಾಗುತ್ತದೆ. ಕೆಲವರಂತೂ ಹೆಸರನ್ನು ಹಾಳು ಮಾಡುತ್ತಾರೆ. ಇಲ್ಲಿ ಮತ್ತೆ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ. ಒಬ್ಬರ ನಿಂದನೆ ಮಾಡಿದರೆ ಮೂವರಿಗೂ ನಿಂದನೆ ಮಾಡಿಸಿದಂತೆ ಮೂವರ ನಿಂದನೆ ಮಾಡಿಸುತ್ತಾರೆ.
ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಿನ ನಿಂದನೆ ಮಾಡಿಸುವುದರಿಂದ ಮತ್ತೆ 3 ಪಟ್ಟು ದಂಡ ಬೀಳುತ್ತದೆ. ಆದರೆ ಕೆಲವು ಮಕ್ಕಳಲ್ಲಿ ಸ್ವಲ್ಪವೂ ತಿಳುವಳಿಕೆ ಇಲ್ಲ. ತಂದೆ ತಿಳಿಸುತ್ತಾರೆ, ಈ ರೀತಿ ಅವಶ್ಯವಾಗಿ ಇರುತ್ತಾರೆ. ಮಾಯೆಯೂ ಸಹ ಕಡಿಮೆ ಏನಿಲ್ಲ, ಅವಳು ಸಹ ಸರಿಯಾಗಿ ಶಕ್ತಿಶಾಲಿಯಾಗಿದ್ದಾಳೆ. ಅರ್ಧ ಕಲ್ಪ ಪಾಪಾತ್ಮರನ್ನಾಗಿ ಮಾಡುತ್ತಾಳೆ. ತಂದೆ ಮತ್ತೆ ಅರ್ಧ ಕಲ್ಪಕ್ಕಾಗಿ ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ. ಅದು ಸಹ ನಂಬರ್ ವಾರ್ ಆಗುತ್ತಾರೆ. ಮಾಡುವವರು ಇವರಿಬ್ಬರಾಗಿದ್ದಾರೆ, ಅಂದರೆ ರಾಮ ಮತ್ತು ರಾವಣ. ರಾಮ ನಮ್ಮನ್ನ ಪಾವನ ಮಾಡಿದ್ರೆ ರಾವಣ ಪತಿತರನ್ನಾಗಿ ಮಾಡ್ತಾನೆ. ರಾಮ ಎಂದು ಪರಮಾತ್ಮನಿಗೆ ಹೇಳಲಾಗುತ್ತದೆ. ರಾಮ ರಾಮ ಎಂದು ಹೇಳಿ ಮತ್ತೆ ಕೊನೆಯಲ್ಲಿ ಶಿವನಿಗೆ ನಮಸ್ಕಾರ ಮಾಡುತ್ತಾರೆ. ಅವರೇ ಪರಮಾತ್ಮನಾಗಿದ್ದಾರೆ. ಪರಮಾತ್ಮನ ಹೆಸರುಗಳನ್ನು ಎಣಿಸುತ್ತಾರೆ. ನಿಮಗೆ ಎಣಿಸುವ ಅವಶ್ಯಕತೆ ಇಲ್ಲ. ತಂದೆ ಹೇಳುತ್ತಾರೆ, ಕೇವಲ ನಿರಂತರವಾಗಿ ನೆನಪು ಮಾಡುತ್ತೀರಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಯೋಗದ ಹೊರತಾಗಿ ಬೇರೆ ಯಾವುದೇ ಉಪಾಯವಿಲ್ಲ. ಈ ಲಕ್ಷ್ಮೀನಾರಾಯಣರು ಪವಿತ್ರರಾಗಿದ್ದರು ತಾನೆ. ಇವರ ಪ್ರಪಂಚವಿತ್ತು, ಅದು ಈಗ ಕಳೆದು ಹೋಗಿದೆ. ಇದಕ್ಕೆ ಸ್ವರ್ಗ, ಹೊಸ ಪ್ರಪಂಚ ಎಂದು ಹೇಳಲಾಗುತ್ತದೆ. ಮತ್ತೆ ಹೇಗೆ ಮಳೆ ಮನೆಯಾಗುತ್ತದೆಯೋ ಆಗ ಅದು ಒಡೆಯುವಂತಾಗುತ್ತದೆ. ಈ ಪ್ರಪಂಚವೂ ಸಹ ಈಗ ಹಳೆಯದಾಗಿದೆ, ಒಡೆಯುವಂತದ್ದಾಗಿದೆ, ಅಂದ್ರೆ ನಾಶ ಆಗುವಂಥದ್ದು. ಈಗ ಕಲಿಯುಗದ ಅಂತಿಮ ಸಮಯವಾಗಿದೆ. ಅರ್ಥ ಮಾಡಿಕೊಳ್ಳುವ, ಧಾರಣೆ ಮಾಡಿಕೊಳ್ಳುವ ಮತ್ತು ಮಾಡಿಸುವಂತಹ ಎಷ್ಟೊಂದು ಸುಲಭವಾದ ಮಾತುಗಳಾಗಿವೆ. ತಂದೆ ಎಲ್ಲರಿಗೂ ತಿಳಿಸಲು ಹೋಗುವುದಿಲ್ಲ. ನೀವು ಮಕ್ಕಳು ಈಶ್ವರೀಯ ಸೇವೆಯಲ್ಲಿದ್ದೀರಿ. ತಂದೆ ಯಾವ ಸೇವೆಯನ್ನು ಕಲಿಸುತ್ತಾರೋ ನಾವು ಅದೇ ಸೇವೆಯನ್ನು ಮಾಡುತ್ತೇವೆ. ಅವರದು ಡಾಗ್ಲಿ ಸರ್ವಿಸ್, ಅಂದ್ರೆ ಪ್ರಾಣಿ ಬುದ್ಧಿಯುಳ್ಳ ಮನುಷ್ಯರ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಮದು ಈಶ್ವರೀಯ ಸೇವೆಯಾಗಿದೆ. ನೀವು ದೇವಿ ದೇವತೆಗಳನ್ನಾಗಿ ಮಾಡುತ್ತೀರಿ. ಆದ್ದರಿಂದ ಒಂದೇ ಮಾತರಂ ಎಂದು ಗಾಯನ ಮಾಡಲಾಗುತ್ತದೆ. ತಾಯಿಯ ಜೊತೆಗೆ ತಂದೆಯೂ ಇದ್ದಾರೆ ತಾನೆ. ನಿಮ್ಮ ಹೆಸರನ್ನು ಶ್ರೇಷ್ಠ ಮಾಡುವುದಕ್ಕಾಗಿ ಬಾಬಾ ಕಳಸವನ್ನು ನೀವು ಮಾತೆಯರಿಗೆ ಕೊಟ್ಟಿದ್ದಾರೆ. ಪುರುಷರಿಗೆ ಸಿಗುವುದಿಲ್ಲ ಎಂದಲ್ಲ, ಎಲ್ಲರಿಗೂ ಸಿಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಅಂಧಶ್ರದ್ಧೆಯಿಂದ ಕೂಡಿದ ಭಕ್ತಿಯು ದುರ್ಗತಿಯಾಗಿದೆ. ದೇವತೆಗಳ ಚಿತ್ರದಿಂದಲೂ ತೃಪ್ತಿಯಾಗದಿದ್ದರೆ ಮತ್ತೆ ಬುದ್ಧ, ಕ್ರಿಸ್ತ ಇತ್ಯಾದಿ ಎಲ್ಲರ ಚಿತ್ರಗಳನ್ನು ಒಟ್ಟುಗೂಡಿಸುತ್ತಾರೆ. ಇದಕ್ಕೆ ವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗುತ್ತದೆ, ಅಂದ್ರೆ ಅನೇಕರ ಭಕ್ತಿ ಎಂದು ಹೇಳಲಾಗುತ್ತದೆ. ಹನುಮಂತನ ಪೂಜೆಯನ್ನು ಮಾಡುತ್ತಾರೆ, ಗಣೇಶನ ಪೂಜೆಯನ್ನು ಮಾಡುತ್ತಾರೆ, ಮರ ಗಿಡಗಳ ಪೂಜೆಯನ್ನು ಮಾಡುತ್ತಾರೆ, ತಮೋಪ್ರಧಾನ ಮನುಷ್ಯರ ಪೂಜೆಯನ್ನು ಮಾಡುತ್ತಾರೆ. ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗುತ್ತದೆ. ಈಶ್ವರಿಯ ಪೂಜೆ ಮತ್ತೆ ದೈವಿ ಪೂಜೆ ಮತ್ತೆ ಭೂತ ಪೂಜೆ ಇರುತ್ತದೆ. ಈಗ ಪೂಜೆಗಳೆಲ್ಲವೂ ಪೂರ್ಣವಾಗುತ್ತವೆ. ಅಲ್ಲಿ ಪೂಜೆ ಇತ್ಯಾದಿಗಳಿಗೆ ರಜೆ ಇರುವುದಿಲ್ಲ. ಪ್ರತಿಯೊಂದು ಹಳ್ಳಿಯದ್ದೇ ಭಿನ್ನ ಭಿನ್ನ ಸಂಪ್ರದಾಯ ಪದ್ಧತಿ ಇರುತ್ತದೆ. ಅಷ್ಟಮಿಯ ದಿನ ನೇಪಾಳದಲ್ಲಿ ಕಗ್ಗೋಲೆ ನಡೆಯುತ್ತದೆ. ಎಷ್ಟು ಸಾಹುಕಾರರು ಅಷ್ಟು ದೊಡ್ಡ ಪ್ರಾಣಿಯ ಬೇಟೆ ಮಾಡುತ್ತಾರೆ. ಕೋಣವನ್ನು ಕತ್ತಿಯಿಂದ ಹೊಡೆಯುತ್ತಾರೆ. ಹೊಡೆಯುವುದೇ ನಡೆಯುತ್ತದೆ. ಸಣ್ಣ ಮಕ್ಕಳಿಂದಲೂ ಅದಕ್ಕೆ ಹೊಡೆಸುತ್ತಾರೆ. ಇದು ಸಂಪ್ರದಾಯವಾಗಿದೆ. ಹಿಂದೆ ಮನುಷ್ಯರ ಬಲಿ ಕೊಡಲಾಗುತ್ತಿತ್ತು, ಅದನ್ನು ಸಹ ಸರ್ಕಾರವು ಬಂದ್ ಮಾಡಿದೆ. ಮನುಷ್ಯರ ಮಾಂಸವನ್ನು ಮಹಾಪ್ರಸಾದವೆಂದು ತಿಳಿದು ಎಲ್ಲರಿಗೂ ಹಂಚುತ್ತಿದ್ದರು. ಅದನ್ನು ಮತ್ತೆ ತಿನ್ನುತ್ತಲೂ ಇದ್ದರು. ಈಗ ಮೇಕೆಯದ್ದನ್ನು ಮಹಾಪ್ರಸಾದ ಎಂದು ತಿಳಿದುಕೊಳ್ಳುತ್ತಾರೆ. ಹಾಗಾದರೆ ಇವರೆಲ್ಲರೂ ರಾಕ್ಷಸರಾದರು ತಾನೆ. ನಾವೆಷ್ಟು ಸುಖಿ ಸ್ವರ್ಗವಾಸಿಗಳಾಗಿದ್ದೆವು ಎಂದು ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ. ಅಲ್ಲಿ ಯಾವುದೇ ದಾರಿದ್ರ್ಯವಿರಲಿಲ್ಲ. ಈಗ ಸಂಗಮ ಯುಗವಾಗಿದೆ. ಮತ್ತೆ ನಾವು ಆ ಹೊಸ ಪ್ರಪಂಚದ ಮಾಲೀಕರಾಗುತ್ತಿದ್ದೇವೆ. ಈಗ ಕಲಿಯುಗ ಹಳೆಯ ಪತಿತ ಪ್ರಪಂಚವಾಗಿದೆ. ಸಂಪೂರ್ಣವಾಗಿ ಎಮ್ಮೆ ಬುದ್ಧಿಯ ಮನುಷ್ಯರಾಗಿದ್ದಾರೆ. ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪತ್ರಿಕೆಗಳಲ್ಲಿ ಏನೇನೋ ಸಮಾಚಾರಗಳನ್ನು ಓದುತ್ತೀರಿ. ನಿನ್ನೆ ಬಾಬಾ ಪತ್ರಿಕೆಯಲ್ಲಿ ನೋಡಿದರು, ಒಬ್ಬ 25 ವರ್ಷದ ಸಾಧು ಒಬ್ಬ ಸಾಹುಕಾರನ ಯುವತಿಯನ್ನು ಓಡಿಸಿಕೊಂಡು ಹೋಗುತ್ತಿದ್ದನು. ಅದು ಪೊಲೀಸರಿಗೆ ಗೊತ್ತಾಯಿತು. ತಕ್ಷಣ ಅವರು ಹಿಡಿದುಕೊಂಡರು. ಇಂತಹ ಅನೇಕ ಮಾತುಗಳು ನಡೆಯುತ್ತವೆ. ಮಹರ್ಷಿಗಳು ಏರೋಪ್ಲೇನ್ ನಲ್ಲಿ ಸುತ್ತು ಹಾಕುತ್ತಾರೆ, ಅದನ್ನು ಮಾಡುತ್ತಾರೆ, ಇದನ್ನು ಮಾಡುತ್ತಾರೆ. ಇಲ್ಲಿ ಈ ಎಲ್ಲಾ ಮಾತುಗಳನ್ನು ಮರೆಯಬೇಕಾಗುತ್ತದೆ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಶರೀರದಲ್ಲಿ ಆತ್ಮವಿಲ್ಲದಿದ್ದರೆ ಶರೀರವೂ ಏನನ್ನೂ ಮಾಡಲು ಸಾಧ್ಯವಿಲ್ಲ.
ಈ ಶರೀರದ ಮೇಲೆ ಎಷ್ಟೊಂದು ಮೋಹವನ್ನಿಟ್ಟುಕೊಳ್ಳುತ್ತಾರೆ. ಶರೀರ ಸುಟ್ಟು ಹೋಯಿತು, ಆತ್ಮವೂ ಹೋಗಿ ಬೇರೆ ಶರೀರವನ್ನು ತೆಗೆದುಕೊಳ್ಳುತ್ತದೆ. ಆದರೂ 12 ತಿಂಗಳು ಅಳುತ್ತಲೇ ಇರುತ್ತಾರೆ. ಅಂದ್ರೆ ಯಾರು ಸತ್ತೋಗಿರ್ತಾರೆ ಅವ್ರು ಹೋಗಿ ಬೇರೆ ಕಡೆ ಜನ್ಮ ತಗೊಂಡ್ರು ಕೂಡ ಇವ್ರು ವರ್ಷ ಇಡೀ ಅಳ್ತಾನೆ ಇರ್ತಾರೆ. ಈಗ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ, ನಿಮ್ಮ ಆತ್ಮವು ಶರೀರವನ್ನು ಬಿಟ್ಟರೆ ಅವಶ್ಯವಾಗಿ ಬಹಳ ಶ್ರೇಷ್ಠ ಮನೆಯಲ್ಲಿ ಜನ್ಮ ಪಡೆಯುತ್ತದೆ. ಏಕೆಂದರೆ ನೀವು ಶ್ರೇಷ್ಠ ಕುಲದವರಾಗುತ್ತೀರಿ ತಾನೆ. ಅದು ಸಹ ನಂಬರ್ 1. ಸ್ವಲ್ಪವೇ ಜ್ಞಾನವುಳ್ಳವರು ಸಾಧಾರಣ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ. ಶ್ರೇಷ್ಠ ಜ್ಞಾನವುಳ್ಳವರು ಬಹಳ ಶ್ರೇಷ್ಠ ಕುಲದಲ್ಲಿ ಜನ್ಮ ಅಲ್ಲಿ ಸುಖವೂ ಬಹಳ ಸಿಗುತ್ತದೆ. ತಂದೆ ನಿಮ್ಮ ಮಹಿಮೆ ಮಾಡುತ್ತಾರೆ, ಏಕೆಂದರೆ ನೀವು ಅಪಾರ ಸುಖವನ್ನು ಅನುಭವಿಸುತ್ತೀರಿ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಸಿಗುತ್ತದೆ. ಇದು ನೆನ್ನೆಯ ಮಾತಾಗಿದೆ ತಾನೆ. ಶಾಸ್ತ್ರಗಳಂತೂ ಮನುಷ್ಯರನ್ನು ಸಂಪೂರ್ಣವಾಗಿ ಘೋರ ಅಂಧಕಾರದಲ್ಲಿ ಹಾಕಿವೆ. ಈಗ ಮತ್ತೆ ತಂದೆ ಘೋರ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿಗಳು. ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ಪದಮಾಪದಂ ಭಾಗ್ಯಶಾಲಿ ಭವ. ಪ್ರಪಂಚದಲ್ಲಿ ಕೆಲವರು ಭಾಗ್ಯಶಾಲಿಗಳು, ಇನ್ನು ಕೆಲವರು 100 ಪಟ್ಟು ಭಾಗ್ಯಶಾಲಿಗಳು, ಅಂದ್ರೆ ಸೌಭಾಗ್ಯಶಾಲಿಗಳು. ಆದರೆ ಪದಮ ಭಾಗ್ಯಶಾಲಿಗಳು ಯಾರೂ ಇಲ್ಲ. ತಂದೆಯಂತೂ ನೀವು ಮಕ್ಕಳನ್ನು ಪದಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ. ಹೇಗೆ? ಹೆಜ್ಜೆಯಲ್ಲಿ ಪದಮ ಎಂಬ ಗಾಯನವಿದೆಯಲ್ಲವೇ, ಇದು ಯಾರದ್ದಾಗಿದೆ? ನಿಮ್ಮೆಲ್ಲರದ್ದಾಗಿದೆ ತಾನೆ. ಸದಾ ತಂದೆಯ ನೆನಪಿನಲ್ಲಿದ್ದು ಪ್ರತಿಯೊಂದು ಹೆಜ್ಜೆಯನ್ನಿಡುತ್ತೀರಿ. ಆಗ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪದಮದಷ್ಟು ಸಂಪಾದನೆ ಜಮಾ ಆಗುತ್ತದೆ. ಈ ಸಂಗಮ ಯುಗದಲ್ಲಿಯೇ ಪದಮದಷ್ಟು ಸಂಪಾದನೆಯ ಗಣಿ ಸಿಗುತ್ತದೆ. ಮತ್ತೆ ಇಡೀ ಕಲ್ಪದಲ್ಲಿ ಈ ಅವಕಾಶ ಸಿಗುವುದಿಲ್ಲ. ಸಂಗಮವು ಜಮಾ ಮಾಡಿಕೊಳ್ಳುವ ಯುಗವಾಗಿದೆ. ಸತ್ಯ ಯುಗವು ಪ್ರಾರಬ್ಧವಾಗಿದೆ, ಜಮಾ ಮಾಡಿಕೊಳ್ಳುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಈಗಲೇ ಜಮಾ ಮಾಡಿಕೊಳ್ಳಬಹುದು. ಒಳ್ಳೆಯದು. ಓಂ ನಮಃ ಶಿವಾಯ.